ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮಾರ್ನಿಂಗ್ ಯೂಟ್ಯೂಬ್ ಚಾನಲ್. ಹಾಯ್ ಗೈಸ್. ಹಾಗೆ ಇವತ್ತು ನಾವೆಲ್ಲ ಹೋಗ್ತಿದ್ದೀರಿ ಅಂದರೆ ನಮ್ಮ ತಾತ ಮನೆಗೆ ಹೋಗ್ತಾ ಇದ್ದೀರಿ. ಯಾಕಂದ್ರೆ ಪಕ್ಷ ಮಾಡ್ತಿದ್ದಾರೆ ನಮ್ಮ ಅಜ್ಜಿ ತಾತ, ಹಾಗೆ ನಮ್ಮ ಮುತ್ತಜ್ಜಿ ಮುತ್ತಾತಗೆ ಪೂಜೆ ಎಲ್ಲ ಮಾಡ್ತಿದ್ದಾರೆ, ಹೆಡೆ ಹಾಕ್ತಿದ್ದಾರೆ. ಅದಕ್ಕೆ ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀರಿ. ಹಾಗೆ ಫ್ಯಾಮಿಲಿ ಗ್ಯಾದರಿಂಗ್ ಎಲ್ಲ ಮಾಡ್ತಾ ಇದ್ದೀರಿ. ಎಲ್ಲ ಪ್ರತಿಯೊಬ್ಬರು ಬರ್ತಿದ್ದಾರೆ ಫ್ಯಾಮಿಲಿಯಿಂದ. ಬನ್ನಿ, ನಾವು ಹೇಗೆ ಎಂಜಾಯ್ ಮಾಡ್ತೀರಿ ಅಂತ ನಿಮ್ಗೆ ತೋರಿಸ್ತೀವಿ. ಹಾಗೆ ಮತ್ತೆ ಫೋಟೋಗಳಿಗೆಲ್ಲ ಹೂವು ಹಾಕಿ ಡೆಕೋರೇಷನ್ ಮಾಡ್ತಿದ್ರು. ಹಾಗೆ ಇನ್ನೊಂದು ಕಡೆ ಅಲ್ಲಿ ಅಡುಗೆ ಮಾಡ್ತಿದ್ದಾರೆ ನಮ್ಮ ಮಾಮ, ಅವರೇ ಚೆಫ್ ಇವತ್ತು. ಹಾಗೆ ಇರೋದು ನಮ್ಮ ಡ್ಯಾಡಿ, ಅವ್ರ ಮಮ್ಮಿ ಡ್ಯಾಡಿ. ಹಾಗೆ ಮೇಲೆ ಇರೋದು ನಮ್ಮ ಮುತ್ತಾತ ಮುತ್ತಜ್ಜಿ. ಹಾಗೆ ಇವರೆಲ್ಲ ಆಚೆ ಬಂದು ಕುತ್ಕೊಂಡಿದ್ರಿ. ಎಲ್ಲರೂ ಇಂದು ಬೇರೆ ಫೋನ್ ನೋಡ್ಕೊಂಡಿರ್ತಾರೆ 3 ಹೊತ್ತು. ಹಾಗೆ ಒಳಗಡೆ ಎಲ್ಲ ಅಡುಗೆ ಮಾಡ್ತಿದ್ರು ಅಂತ ನಾವು ಬಂದು ಆಚೆ ಕುತ್ಕೊಂಡಿದ್ರಿ. ಹಾಗೆ ಇವ್ರು ಬಂದ್ರೆ ಧೃತಿ. ಹಾಗೆ ಅವ್ರ ಚಾನಲ್ ಇದೆ, ಅವ್ರದ್ದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಅವಳು ಬಂದು ಲಾವಣ್ಯ. ಇದು ನಮ್ಮ ಅಕ್ಕ ಕಾಲೇಜ್, ಇಲ್ಲಿಂದಾನೆ ಕಾಣಿಸ್ತಾ ಇದೆ ಅದು. ಮತ್ತೆ ಅಲ್ಲಿ ಬಿಲ್ಡಿಂಗ್ಸ್ ಇದೆಯಲ್ಲ, ಅದೆಲ್ಲ ಬಂದು ಕೇಂಬ್ರಿಡ್ಜ್ ಕಾಲೇಜು ಮತ್ತೆ ಸ್ಕೂಲ್ಗಳು. ಹಾಗೆ ನಮ್ಮ ಅಜ್ಜಿ ಮನೆ ಮೇಲೆ ಹೋಗಿದ್ವಿ, ಟೆರೆಸ್ ಮೇಲೆ. ಅಲ್ಲಿ ನಮ್ಮ ಕಾಲೇಜ್ ಕಾಣಿಸುತ್ತೆ ನಿಂತ್ಕೊಂಡು ನೋಡಿದ್ರೆ. ಹಾಗೆ ಹುಡುಗಿರಂದ್ರೆ ಸಾಕು, ಕನ್ನಡಿ ಸಿಕ್ಕರೆ ಸಾಕು ವಿಡಿಯೋ ಮಾಡ್ತಾ ಇರ್ತೀರಿ. ಹಾಗೆ ನಾವು ವಿಡಿಯೋ ಮಾಡ್ಕೊತಾ ಇದ್ರಿ. ಇಂದುದು 3 ಹೊತ್ತು ಫೋನ್ ನೋಡ್ಕೊಂಡಿರೋದೆ, ಮಾಡಕ್ ಬರೀ ಕೆಲಸನೇ ಇಲ್ಲ ಅವಳಿಗೆ ಅಷ್ಟೇ. ಇವಾಗ ಬರ್ತಾವ್ರೆ, ಎಲ್ಲರೂ ಹಾಯ್ ಮಾಡ್ರಿ ಯೂಟ್ಯೂಬ್ ಚಾನಲ್ಗೆ. ನಮ್ಮ ಕಸಿನ್ಸ್ ಎಲ್ಲ ಇವಾಗ ಬರ್ತಾ ಇದ್ರು. ಗೆಸ್ಟ್ ಮಾಡ್ರಿ, ನಾವು ಮನೆ ಬಿಡುವಾಗ ಎದ್ದವಳೆ 8:30ಗೆ. ಸೇಮ್ ನನ್ನ ಕ್ಯಾಟಗರಿ ಇದೆ, 24 hours ಫೋನಲ್ಲೇ. ಫೈನಲಿ ಎಲ್ಲ ಸೇರಿ ಫೋಟೋಗೆಲ್ಲ ಹೂವು ಹಾಕಿ ಬಟ್ಟೆಗಳೆಲ್ಲ ಜೋಡಿಸಿ ಹಾಗೆ ಅಡುಗೆ ಎಲ್ಲ ಮಾಡಿದ್ರು. ಅದೆಲ್ಲ ಏಕೆ ಎಲ್ಲ ನಿಂತ್ಕೊಂಡಿದ್ರಿ ಪೂಜೆ ಮಾಡೋದಕ್ಕೆ. ಮತ್ತೆಲ್ಲ ಸ್ಪೆಷಲ್ ಮಾಡಿರೋದು ನಮ್ಮ ಮಾಮ. ಹಾಗೆ ನಮ್ಮ ಫ್ಯಾಮಿಲಿಯವರೆಲ್ಲರೂ ಸೇರಿ ಒಬ್ಬೊಬ್ಬರೇ ಹೋಗಿ ಪೂಜೆ ಮಾಡ್ತಾ ಇದ್ರಿ. ಹಾಗೆ ಎಲ್ಲರೂ ದೊಡ್ಡವರೆಲ್ಲ ಕಾಯಿ ಹೊಡಿತಾ ಇದ್ರು. ಹಾಗೆ ನಮ್ಮ ಡ್ಯಾಡಿನೂ ಕಾಯಿ ಹೊಡಿಯೋಕ್ಕೆ ಪೂಜೆ ಮಾಡ್ಕೊತಾ ಇದ್ರು. ಹಾಗೆ ಮಂಗಳಾರತಿ ಎಲ್ಲ ಮಾಡಾದ್ಮೇಲೆ ಎಲ್ಲರೂ ಒಬ್ರೊಬ್ಬರೇ ಹೋಗಿ ಸಾಂಬ್ರಾಣಿ ಹಾಕ್ತಾ ಇದ್ರಿ ಮುಕ್ಕೊಂಡು. ನಮ್ಮ ಅಜ್ಜಿ ತಾತ, ಹಾಗೆ ಮುತ್ತಜ್ಜಿ ಮುತ್ತಾತಾಗೆ ಎಲ್ಲರೂ. ಹಾಗೆ ಸಾಂಬ್ರಾಣಿ ಎಲ್ಲ ಹಾಕಾದ್ಮೇಲೆ ಆಚೆಗೆ ಬಂದಿದ್ರಿ ಬಾಕ್ಲು ಹಾಕ್ಕೊಂಡು. ಯಾಕಂದ್ರೆ ಅವ್ರು ಬಂದು ತಿಂತಾರಂತೆ, ಅದಕ್ಕೆ ನಾವೆಲ್ಲ ಬಾಕ್ಲು ಹಾಕ್ಕೊಂಡು ಆಚೆಗೆ ಬಂದು ನಿಂತಿದ್ರಿ ಎಲ್ಲರೂ. ಅರೌಂಡ್ ನಾವೊಂದು 40 ಮೆಂಬರ್ಸ್ ಇದ್ರಿ ನಮ್ಮ ಫ್ಯಾಮಿಲಿಯವರೆಲ್ಲ ಸೇರಿ. ಈ ಥರ ಗ್ಯಾದರಿಂಗ್ ಮಾಡುವಾಗ ಸಕ್ಕತ್ತಾಗಿರುತ್ತೆ, ಎಂಜಾಯ್ ಮಾಡಿಕೊಂಡು. ಹಾಗೆ ಇಲ್ಲಿ ಪ್ರಸಾದ ಕೊಡ್ತಾಯಿದ್ರು ನಮ್ಮ ತಾತ ಅವರು ಎಲ್ಲರಿಗೂ. ನೋಡ್ರಿ, ಇಂದು ಪ್ರಸಾದ ಇಸ್ಕೊಂಡ್ಬಿಡ್ತಾಳೆ, ಹೆಂಗ್ ಬರ್ತಾವಳೆ ಕಳ್ಳಿ. ಎಲ್ಲ ಪ್ರಸಾದ ಲೈನ್ ಬೈ ಲೈನ್ ಬಂದು ಎಲ್ಲರೂ ಪ್ರತಿಯೊಬ್ಬರು ಇಸ್ಕೊಂತಾ ಇದ್ರಿ. ಹಾಗೆ ಪ್ರಸಾದ ಎಲ್ಲ ತಿಂದಾದ್ಮೇಲೆ ಪಾಯಸ ಕೊಟ್ಟಿದ್ರು, ಸೇಮಿಯಾ ಪಾಯಸ ಎಲ್ಲ ಕುಡಿತಾ ಇದ್ರಿ ಆಚೆ ನಿಂತ್ಕೊಂಡು. ಅದಾದ್ಮೇಲೆ ಊಟಕ್ಕೆ ಹೋಗಿದ್ರಿ. ಬಿರಿಯಾನಿ, ಚಿಕನ್ ಫ್ರೈ, ಮಟನ್ ಸಾರು, ಲಿವರ್ ಫ್ರೈ ಮತ್ತೆ ಇನ್ನೂ ಏನೋ ಮಾಡಿದ್ರು. ಬಿರಿಯಾನಿ ಅಂತೂ ಸಕ್ಕತ್ತಾಗಿ ಮಾಡಿದ್ರು ನಮ್ಮ ಮಾಮ, ಸೇಮ್ ಹೋಟೆಲಲ್ಲಿ ಮಾಡೋ ಥರ. ಏನೇ ಸ್ಪೆಷಲ್ ನಾನ್ ವೆಜ್ ಮಾಡಿದ್ರೆ ಸಕ್ಕತ್ತಾಗಿ ಮಾಡ್ತಾರೆ ನಮ್ಮ ಮಾಮ. ಹಾಗೆ ಚೆನ್ನಾಗಿತ್ತು ಎಲ್ಲ ಊಟ ಎಲ್ಲ. ಹಾಗೆ ಇಲ್ಲಿ ಏನು ಡಿಸ್ಕಷನ್ ಮಾಡ್ತಿದ್ದಾರೆ ಅಂದರೆ, ನೆಕ್ಸ್ಟ್ ತಿಂಗಳು ಗೃಹಪ್ರವೇಶ ಇದೆ, ಅವಾಗ ಯಾರ್ಯಾರು ಏನೇನು ಬಟ್ಟೆ ಹಾಕೋಬೇಕಂತ ಎಲ್ಲ ಡಿಸ್ಕಷನ್ ಮಾಡ್ತಾ ಇದ್ರಿ. ಹಾಗೆ ಈ ಥರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿ ಡಿಸ್ಕಷನ್ ಮಾಡಿ ಎಷ್ಟು ಸಕ್ಕತ್ತಾಗಿರುತ್ತೆ. ಹಾಗೆ ಇಲ್ಲೆಲ್ಲರೂ ಸೇರಿ ಆಟ ಆಡ್ತಾ ಇದ್ರು.
ಫೈನಲಿ ಇವಾಗ ಎಲ್ಲ ಡಿಸ್ಕಷನ್ ಎಲ್ಲ ಆಯಿತು, ಗೇಮ್ ಎಲ್ಲ ಆಡ್ರಿ, ಸಕ್ಕತ್ ಎಂಜಾಯ್ ಮಾಡಿದ್ರಿ. ಆಮೇಲೆ ಇವಾಗ ವಾಪಸ್ ನಾವು ಮನೆಗೆ ಹೋಗ್ತಿದ್ರಿ. ನಮ್ಮ ಡ್ಯಾಡಿ ಫಸ್ಟೇ ಹೋಗ್ಬಿಟ್ಟಿದ್ರು ಗಾಡೀಲಿ. ನಾವು ಸ್ವಲ್ಪ ದೂರ ನಡ್ಕೊಂಡು ಹೋಗ್ತಾ ಇದ್ರಿ. ಆಮೇಲೆ ನಮ್ಮ ಅಮ್ಮ ಬಂದು ಪಿಕ್ ಮಾಡ್ಕೊಂಡು ಹೋದ್ರು. ಸಕ್ಕತ್ ಎಂಜಾಯ್ ಮಾಡಿದ್ರಿ. ಇವತ್ತಂತೂ ಹ್ಯಾಪಿ ಡೇ ಆಗಿತ್ತು ನನಗಂತೂ. ಫೈನಲಿ ನಾವಿವಾಗ ವಾಪಸ್ ಮನೆಗೆ ಬಂದ್ರಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಧನ್ಯವಾದಗಳು.